Okay. Dimension model analysis ಒಳಗ ಸೆಕೆಂಡ್ ಪಾರ್ಟ್ ಇದು buoyancy and flotation. buoyancy ಅಂದ್ರೆ ಏನು, ಫ್ಲೋಟೇಷನ್ ಅಂದ್ರೆ ಏನು, ಮೆಟಾಸೆಂಟ್ರಿಕ್ ಹೈಟ್. ಓಕೆ, ಇದು ಡಿಫರೆಂಟ್. ಇದು ಡೈಮೆನ್ಷನ್ ಒಳಗೆ ಏನ್ ಮಾಡಿದ್ವಿ ನಾವು ಎಲ್ಲ ಯೂನಿಟ್ ಡೈಮೆನ್ಷನ್ ಸ್ಟಡಿ ಮಾಡಿದ್ವಿ. ಬಟ್ ಇದ್ರಾಗ ಏನು buoyancy ಮತ್ತು ಫ್ಲೋಟೇಷನ್ ಅದು ಡಿಫರೆಂಟ್ ಇರ್ತದೆ. ಯೂನಿಟ್ ಡೈಮೆನ್ಷನ್ ಪಾರ್ಟ್ ಡಿಫರೆಂಟ್, ಇದೊಂದು ಸೆಕೆಂಡ್ ಪಾರ್ಟ್. ಇದ್ರಾಗ ಸೆಕೆಂಡ್ ಪಾರ್ಟ್ ಒಳಗೆ ಏನ್ ಬರ್ತದ ಅಂದ್ರೆ buoyancy ಅಂತಾರೆ. ಇದಕ್ಕೆ ಪ್ರೊನೌನ್ಸಿಯೇಷನ್ ಬಾಯ್ ಅಂಡ್ ಸಿ, ups and downs. Oh boy, this is going to be fun. Buoyancy andre ಏನು? When a body is immersed in a fluid, an upward force is exerted by the fluid on the body. This upward force is equal to weight of the fluid displaced by the body and is called force of buoyancy. Buoyancy ಅಂದ್ರೆ ಏನಂದ್ರೆ, ಒಂದು ಯಾವುದೇ ಒಂದು ಆಬ್ಜೆಕ್ಟ್ ನೀರಾಗ ಇಮರ್ಸ್ ಆದ್ರೆ ಅಥವಾ ಎನಿ ಫ್ಲೂಯಿಡ್, ನೀರು ಆಯಿಲು ಇಮರ್ಸ್ ಆದಾಗ ಆ ಅಪ್ವರ್ಡ್ ಫೋರ್ಸ್ ಏನ್ ಬರ್ತದಲ್ಲ, ಅಪ್ವರ್ಡ್ ಫೋರ್ಸ್ ಏನಂತಾರ ಅಂದ್ರೆ buoyancy ಅಂತಾರ. ಯಾವುದೇ ಒಂದು ವಸ್ತು ನೀರಾಗ ಹೋಗಿದ್ರೆ ಅದು ಅಷ್ಟೇ ನೀರನ್ನ ಹೊರಗೆ ಹಾಕ್ತದೆ. ದಿಸ್ ಅಪ್ವರ್ಡ್ ಫೋರ್ಸ್ ಇಸ್ ಈಕ್ವಲ್ ಟು ವೇಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ಡ್ ಬೈ ದ ಬಾಡಿ ಅಂಡ್ ಇಸ್ ಕಾಲ್ಡ್ ಫೋರ್ಸ್ ಆಫ್ buoyancy. ಅಪ್ವರ್ಡ್ ಫೋರ್ಸ್ ಏನ್ ಎಕ್ಸಿಟ್ ಆಗ್ತದಲ್ಲ, ಎಕ್ಸಾಂಪಲ್ ಒಂದು ಬಾಲ್ ಹೋಗಿತೀವಿ ನಾವು, ಅದು ಡೌನ್ವರ್ಡ್ ಫೋರ್ಸ್. ಒಬ್ರು ಹೋಗಿ ಹಾಕ್ತಾರ ಬಾಲ್ ನೀರಾಗ, ಆಗ ಅಪ್ವರ್ಡ್ ಫೋರ್ಸ್ ಏನ್ ಎಕ್ಸಾಕ್ಟ್ ಆಗ್ತದಲ್ಲ ಕೆಳಗಿಂದು ನೀರಾಗಿಂದು, ಅದು ಎಷ್ಟು ಇರ್ತದ ಅಂದ್ರ ವೇಟ್ ಆಫ್ ದ ಫ್ಲೂಯಿಡ್ ಡಿಸ್ಪ್ಲೇಸ್ ಬೈ ದ ಬಾಡಿ. ಈ ಬಾಲ್ ಎಷ್ಟು ನೀರನ್ನು ಹೊರಗೆ ಹಾಕ್ತದಲ್ಲ ಅದು ಅಷ್ಟು ಇರ್ತದ, ಅದಕ್ಕೆ ಏನಂತಾರ ಫೋರ್ಸ್ ಆಫ್ buoyancy. ಇದು ಎಲ್ಲ ಸಿಪ್ಗಳ ಮೂವ್ಮೆಂಟ್ ಆಗೋದು. ಓಕೆ, ಯಾವುದೇ ಒಂದು ವಸ್ತು ಮ್ಯಾಗ ನೀರಿನ ಮ್ಯಾಗ ಎದಕ್ ತೇಲಾಡ್ತೈತೆ ಅನ್ನೋದಕ್ಕೆ buoyancy ಫೋರ್ಸ್ ಅಂತ. ಓಕೆ, ಒಂದು ಯಾವುದೇ ಒಂದು ವಸ್ತು ನೀರಾಗ ಹಾಕಿದ್ರೆ ಅದು ಎಷ್ಟು ಫೋರ್ಸ್ ಎಕ್ಸಾಕ್ಟ್ ಆಗ್ತದೆ ಅಂದ್ರೆ, ಎಷ್ಟು ಫೋರ್ಸ್ ಆಗ್ತದ ಅಂದ್ರೆ ಅದು ಆಬ್ಜೆಕ್ಟ್ ಎಷ್ಟು ನೀರನ್ನ ಹೊರಗೆ ಹಾಕ್ತದ ಅಷ್ಟೇ ಫೋರ್ಸ್ ಎಕ್ಸಾಕ್ಟ್ ಆಗ್ತದೆ, ಅದಕ್ಕೆ ಏನಂತಾರ buoyancy ಫೋರ್ಸ್. ಇದರ ಮೆಟಾಸೆಂಟ್ರಿಕ್ ಹೈಟ್ ಅಂತ ಬರ್ತಾವು, ಮೆಟಾಸೆಂಟರ್ ಅಂತ ಬರ್ತಾವು, 1 by 1 ಬರ್ತಾವು. ಮೊದಲು buoyancy ಫೋರ್ಸ್ ಅಂದ್ರೆ ಏನು? when a body is immersed in a fluid, the upward force ಏನ್ ಎಕ್ಸಾಕ್ಟೆಡ್ ಆಗ್ತದ ನೀರ್ನಾಗಿಂದು, ಅದಕ್ಕೆ ಏನಂತಾರ buoyancy ಫೋರ್ಸ್ ಅಂತ. ಸಿಂಪಲ್. ನೆಕ್ಸ್ಟ್, ಎದಕ್ಕೆ ಆಗ್ತದ buoyancy force? Buoyant force is the force on an object exerted by the surrounding fluid. When an object pushes the water pushes back with this as much force as it can. Okay, example, ಸಿಪ್ ತೋರಿಸಾರ ನೋಡ್ರಿ. ಸಿಪ್ಪದು ವೇಟು ಎಷ್ಟಾಗ್ತದಂದ್ರ ಅದು ಅಷ್ಟೇ ನೀರನ್ನ ಹೊರಗೆ ಹಾಕ್ತದ. ಓಕೆ, ಸಿಪ್ಪದ ವೇಟ್ ಎಷ್ಟಿರ್ತದ ಅಷ್ಟೇ ನೀರು ಹೊರಗೆ ಆಗ್ತದ, ಅದಕ್ಕಾಗಿ ಅದೇನು ನೀರಿನ ಮ್ಯಾಗ ತೇಲಾಡ್ತದ. ಅದೇ ವೇಟ್ ಹೆಚ್ಚಾದ್ರೆ ಅವಾಗ ಏನಾಗ್ತದ, buoyancy ಫೋರ್ಸ್ ಕಡಿಮೆ ಆಗ್ತದ. when an object pushes the water pushes back with this as much force as it can. ಯಾವುದೇ ಒಂದು ವಸ್ತು ನೀರಾಗ ಹಾಕಿದ್ರೆ ಅದು ಅಷ್ಟೇ ಫೋರ್ಸ್ ನೀರು ಸಹಿತ ಹಾಕ್ತದ ಮೇಲ್ಗಡೆ ಬರ್ಲಿಕ್ಕೆ. ಓಕೆ, ನೀರು ಸಹಿತ ಮೇಲ್ಗಡೆ ಬರ್ಲಿಕ್ಕೆ ಅಷ್ಟೇ ಫೋರ್ಸ್ ಹಾಕ್ತದೆ ಯಾವುದೇ ಒಂದು ಆಬ್ಜೆಕ್ಟ್ ಮೇಲೆ. if the water can push back as hard, the object floats. if not, it sinks. ಅದು ನೀರು ಫೋರ್ಸನ ಎಷ್ಟು ಹೆಚ್ಚಿಗೆ ಆಗ್ತದ ಅಷ್ಟು ನೀರು ಅಷ್ಟು ಆಬ್ಜೆಕ್ಟ್ಗಳು ಮ್ಯಾಗ ತೇಲಾಡ್ತಾವ. ಹಂಗಾಗಿ ಹಡಗಳು ಮ್ಯಾಗ ತೇಲಾಡ್ತಾವ. ಯಾಕಂದ್ರೆ buoyant ಫೋರ್ಸ್ ಹೆಚ್ಚದ. buoyant ಫೋರ್ಸ್ ಕಡಿಮೆ ಆದ್ರೆ ಏನಾಗ್ತದ, ಅದು ವಸ್ತು ಕೆಳಗಡೆ ಮುನುಗ್ತದ, ಅಂದ್ರೆ ಇದು ಸಿಂಕ್ಸ್. ಎಕ್ಸಾಂಪಲ್, ಸ್ಟೀಲು ಮೆಟಲ್ಗಳು ಇವೆಲ್ಲ ಏನಾಗ್ತಾವ, ನೀರಾಗ ಮುನುಗ್ತಾವು, ಅದ್ರ ಹಡಗ್ ನೀರಾಗ ಮ್ಯಾಗ ತೇಲಾಡ್ತದ. ಪೇಪರು ನೀರ್ ಮ್ಯಾಗ ತೇಲಾಡ್ತದ, ಪ್ಲಾಸ್ಟಿಕ್ ನೀರ್ ಮ್ಯಾಗ ತೇಲಾಡ್ತದ. ಓಕೆ, ಇದಕ್ಕೆ ಮೇನ್ ರೀಸನ್ ಅಂದ್ರೆ ಏನು, buoyant ಫೋರ್ಸು ನೀರಿನಿಂದ ಫೋರ್ಸು ಎಕ್ಸಿಟ್ ಆಗ್ಬೇಕು. ಎಷ್ಟು ಹೆಚ್ಚಿಗೆ ಎಕ್ಸಿಟ್ ಆಗ್ತದಲ್ಲ ಅಷ್ಟು ನೀರ್ ಮ್ಯಾಗ ಯಾವುದೇ ಒಂದು ವಸ್ತು ತೇಲಾಡ್ತದ. ಅದು ಎಕ್ಸಿಟ್ ಆಗ್ಲಿಕ್ಕಂದ್ರೆ ಏನಾಗ್ತದ, ಆ ನೀರಿನ್ಯಾಗ ವಸ್ತುಗಳು ಮುನುಗ್ತಾವು ಅಷ್ಟೇ. ಸಿಂಪಲ್. ದಟ್ ಈಸ್ ಕಾಲ್ಡ್ buoyant force. Forces acting on buoyancy. The buoyant force is caused by the difference between the pressure at top of the object, that is gravitational force, which pushes it downward, and the pressure at the bottom, which pushes it upward. ಎರಡು ಫೋರ್ಸ್ ಆಕ್ಟ್ ಆಗ್ತಾವ ಅಲ್ಲಿ ಯಾವುದೇ ಒಂದು ವಸ್ತು ಮ್ಯಾಗ. ಒಂದು ಗ್ರಾವಿಟೇಷನಲ್ ಫೋರ್ಸ್, ಕೆಳಗಡೆ ಹೋಗುದು ಗ್ರಾವಿಟೇಷನಲ್ ಫೋರ್ಸು, ಮೇಲ್ಗಡೆ ಹೋಗುದು buoyancy ಫೋರ್ಸ್. ಯಾವುದೇ ಒಂದು ವಸ್ತು ನೀರಾಗಿದ್ರ ಅದ ಸೆಲ್ಫ್ ವೇಟ್ ಏನಂತಾರ, ಅದಕ್ಕೆ ಏನಂತಾರ ಗ್ರಾವಿಟೇಷನಲ್ ಫೋರ್ಸ್, ಅದು ಕೆಳಗೆ ಆಕ್ಟ್ ಆಗ್ತದ. buoyancy ಫೋರ್ಸು ಮೇಲ್ಗಡೆ ಆಕ್ಟ್ ಆಗ್ತದೆ.
Since the pressure at the bottom is always greater than at the top, every object submerged in a fluid feels an upward buoyant force. ಯಾವುದೇ ಒಂದು ಆಬ್ಜೆಕ್ಟ್ ಪ್ರೆಷರ್ ಕೆಳಗಡೆ ಹೆಚ್ಚಿಗಿರ್ಬೇಕು ಅಂದ್ರೆ ಬಾಯಂಟ್ ಫೋರ್ಸ್ ಪ್ರೆಷರ್ ಹೆಚ್ಚಿಗಿರ್ಬೇಕು. ಕಂಪೇರ್ ಮಾಡ್ರೆ ಮೇಲ್ಗಡೆ ಕಂಪೇರ್ ಮಾಡ್ರೆ ಕೆಳಗಡೆ ಹೆಚ್ಚಿಗಿರ್ಬೇಕು. ಅಂದ್ರೆ ಅದು ತೇಲ್ದಾಡ್ತದ ಅಂದ್ರೆ ಫ್ಲೋಟ್ ಆಗ್ತದ. ಓಕೆ, ಪ್ರೆಷರ್ ಕೆಳಗಡೆ ಕಡಿಮೆ ಆಗ್ತದ್ರೆ ಏನಾಗ್ತದೆ, ಅದು ಮುಳುಗಿ ಬಿಡ್ತದೆ. ಎವ್ರಿ ಆಬ್ಜೆಕ್ಟ್ ಸಬ್ಮರ್ಜ್ಡ್ ಇನ್ ಫ್ಲೂಯಿಡ್ ಫೀಲ್ಸ್ ಅನ್ ಅಪ್ವರ್ಡ್ ಬಾಯಂಟ್ ಫೋರ್ಸ್. ಯಾವುದೇ ಒಂದು ವಸ್ತು ಮ್ಯಾಗ ಆ ಬಾಯಂಟ್ ಫೋರ್ಸ್ ಆಕ್ಟ್ ಆಗ್ತದ. ಹೆಂಗ್ ಆಕ್ಟ್ ಆಗ್ತದ ಅಂದ್ರೆ ಒಂದು ಗ್ರಾವಿಟೇಷನ್ ಫೋರ್ಸ್ ಕೆಳಗಡೆ ಆಗ್ತದ, ಬಾಯಂಟ್ ಫೋರ್ಸ್ ಅಪ್ವರ್ಡ್ ಆಕ್ಟ್ ಆಗ್ತದ. ಕೀಪ್ ಇಟ್ ಸಿಂಪಲ್. ಬಾಯನ್ಸಿ ಅಂದ್ರೆ ಏನು? ಇಟ್ ಇಸ್ ದ ಫ್ಲೋಟಿಂಗ್ ಫೋರ್ಸ್. ನೀರ್ಗಡೆ ಮೇಲ್ಗಡೆ ಏನೇನ್ ತೇಲಾಡ್ತಾರೋ ಅದಕ್ಕೆ ಏನಂತಾರೆ? ಬಾಯನ್ಸಿ ಅಂತಾರೆ. ವಾಟರ್ ಇಸ್ ಹೆವಿಯರ್ ದೆನ್ ದ ಆಬ್ಜೆಕ್ಟ್, ಸೊ ದ ಆಬ್ಜೆಕ್ಟ್ ಫ್ಲೋಟ್ಸ್. ನೀರು ಹೆವಿಯರ್ ಇರ್ತದ, ಅದಕ್ಕೆ ನೀರು ಹಡಗುಗಳು ಅಥವಾ ಯಾವುದೇ ಒಂದು ವಸ್ತು ತೇಲಾಡ್ತಾವ. ನೀರು ಹೆವಿಯರ್ ಇರ್ಲಿಕ್ಕಂದ್ರ ನೀರಿನ ವೇಟ್ ಕಮ್ಮಿ ಇತ್ತಂದ್ರೆ ಏನಾಗ್ತದ, ವಸ್ತು ಮುಳುಗಿ ಬಿಡ್ತಾವ. ಅದಕ್ಕೆ ಏನಂತಾರ? ಲೋ ಡೆನ್ಸಿಟಿ ಮೋರ್ ಲೈಕ್ಲಿ ಫ್ಲೋಟ್. ಡೆನ್ಸಿಟಿ ವಾಟರ್ದು ಕಡಿಮೆ ಇತ್ತಂದ್ರ ನೀರಿನ ಮ್ಯಾಗ ಹಡಗುಗಳು ಅಥವಾ ಯಾವುದೇ ಒಂದು ವಸ್ತು ಮೆಟಲ್ ಆಗಿರ್ಬೋದು ಮೇಲ್ಗಡೆ ತೇಲಾಡ್ತದ. ಹೈ ಡೆನ್ಸಿಟಿ ಇತ್ತಂದ್ರೆ ಏನಾಗ್ತದ, ಅದು ಒಳಗಡೆ ಹೋಗ್ಬಿಡ್ತದ. ಅದಕ್ಕೆ ಏನಂತಾರ? ಬಾಯನ್ಸಿ ಫೋರ್ಸ್ ಅಂತ. ಇಟ್ ಈಸ್ ನಥಿಂಗ್ ಬಟ್ ದ ಫ್ಲೋಟಿಂಗ್ ಫೋರ್ಸ್. ನೀರಿನ ಮ್ಯಾಗ ತೇಲಾಡೋ ಫೋರ್ಸ್ ಏನಂತಾರ? ಬಾಯನ್ಸಿ ಫೋರ್ಸ್ ಅಂತಾರ. ತೇಲಾಡಂಗಿಲ್ಲ ಅಂದ್ರೆ ಮುಳುಗೋ ಫೋರ್ಸ್ ಏನಂತಾರ? ಗ್ರಾವಿಟೇಷನ್ ಫೋರ್ಸ್ ಅಂತಾರ. ಸಿಂಪಲ್. ಬಾಯಂಟ್ ಫೋರ್ಸ್ ಇಸ್ ಮೆಜರ್ಡ್ ಇನ್ ನ್ಯೂಟನ್ಸ್. ನ್ಯೂಟನ್ದಾಗ ಮೆಜರ್ಮೆಂಟ್ ಮಾಡ್ತಾರ ಬಾಯಂಟ್ ಫೋರ್ಸ್. ಹೌ ಟು ಕ್ಯಾಲ್ಕುಲೇಟ್ ಬಾಯಂಟ್ ಫೋರ್ಸ್? ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ? ಬಾಯಂಟ್ ಫೋರ್ಸ್ ಇಸ್ ಈಕ್ವಲ್ ಟು ವೇಟ್ ಆಫ್ ಡಿಸ್ಪ್ಲೇಸ್ಡ್ ಫ್ಲೂಯಿಡ್. ವೇಟ್ ಆಫ್ ಡಿಸ್ಪ್ಲೇಸ್ಡ್ ಫುಡ್. ಒಂದು ವಸ್ತು ನೀರ್ನಾಗ ಮುನಿಗಿರ ಅದು ಎಷ್ಟು ನೀರನ್ನ ಹೊರಗೆ ಹಾಕ್ತದ ಅದ್ರ ಮ್ಯಾಗ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಿ ಎಫ್ ಅಂದ್ರೆ ಬಾಯಂಟ್ ಫೋರ್ಸ್. ಬಾಯಂಟ್ ಫೋರ್ಸ್ ಇಸ್ ಈಕ್ವಲ್ ಟು ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ಏರ್ ಮೈನಸ್ ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ವಾಟರ್. Buoyant force is equal to weight of the object in air minus weight of the object in water. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರ ಅಂದ್ರೆ ವೇಟು ಆಬ್ಜೆಕ್ಟ್ ಏರ್ದಾಗ ಎಷ್ಟು ಇರ್ತದ, ಅದ್ರ ಮೈನಸ್ ನೀರ್ನಾಗ ಎಷ್ಟು ಇರ್ತದ, ಅದ್ರ ಮೈನಸ್ ಮಾಡ್ರೆ ಏನ್ ಸಿಗ್ತದ? ಬಾಯಂಟ್ ಫೋರ್ಸ್ ಸಿಗ್ತದ. ಮೇಲ್ಗಡೆ ತೇಲಾಡ ಮುಂದೆ ಎಷ್ಟು ವೇಟ್ ಇರ್ತದ, ಅದ್ರ ಮೈನಸ್ ನೀರ್ಗಡೆ ಇದ್ದಾಗ ಒಳಗಡೆ ಹೋದಾಗ ಎಷ್ಟು ಆಗುತ್ತ, ಅದಕ್ಕೆ ಏನಂತಾರ? ಬಾಯಂಟ್ ಫೋರ್ಸ್. ಬಿ ಎಫ್ ಇಸ್ ಈಕ್ವಲ್ ಟು ಡಬ್ಲ್ಯೂ ಎ ಆರ್ ಮೈನಸ್ ಡಬ್ಲ್ಯೂ ವಾಟರ್. ಕಂಡೀಷನ್ ಏನೇನಿದಾವಪ್ಪ? ಕಂಡೀಷನ್ ಆಫ್ ಇಕ್ವಿಲಿಬ್ರಿಯಂ ಆನ್ ಫ್ಲೋಟಿಂಗ್ ಅಂಡ್ ಸಬ್ಮರ್ಜ್ಡ್ ಬಾಡೀಸ್. ಒಂದು ಪಾಸಿಟಿವ್ ಬಾಯನ್ಸಿ. ಪಾಸಿಟಿವ್ ಬಾಯನ್ಸಿ ಒಳಗೆ ಹೆಂಗಿರ್ತದ ಅಂದ್ರ ಬಾಯಂಟ್ ಫೋರ್ಸ್ ಇಸ್ ಗ್ರೇಟರ್ ದನ್ ವೇಟ್ ಸೊ ದಟ್ ಆಬ್ಜೆಕ್ಟ್ ಫ್ಲೋಟ್ಸ್. ಫಸ್ಟ್ ಒನ್ ಪಾಸಿಟಿವ್ ಬಾಯನ್ಸಿ. ಫಸ್ಟ್ ಒನ್ ಹೆಂಗ್ ತೋರಿಸ್ತದ ಅಂದ್ರ ಇಲ್ಲಿ ಸ್ವಿಮ್ಮಿಂಗ್ ಮೇಲ್ಗಡೆ ಮಾಡಾಕ್ತಾನೆ, ಮೇಲ್ಗಡೆ ತಿಲಾಕ್ತಾನೆ, ನೀರ್ ಮೇಲ್ಗಡೆ ತಿಲಾಕ್ತಾನೆ. ಅದಕ್ಕೆ ಏನಂತಾರ? ಪಾಸಿಟಿವ್ ಬಾಯನ್ಸಿ. ಪಾಸಿಟಿವ್ ಬಾಯನ್ಸಿ ಯಾವಾಗ ಆಗ್ತದ ಅಂದ್ರ ನೀರಿನ ಫೋರ್ಸ್. ನೀರಿನ ಫೋರ್ಸ್ ಅಂದ್ರೆ ಏನು? ಬಾಯಂಟ್ ಫೋರ್ಸ್. ಬಾಯಂಟ್ ಫೋರ್ಸ್ ಈಸ್ ಗ್ರೇಟರ್ ದನ್ ಆಫ್ ದ ದಿಸ್ ಆಬ್ಜೆಕ್ಟ್. ಈ ಮನುಷ್ಯನಿಗಿಂತ ನೀರಿನ ವೇಟ್ ಹೆಚ್ಚದ, ಅದ್ರ ಸಂಬಂಧ ಇವ ಮೇಲ್ಗಡೆ ತೇಲಾಡಕ್ತಾನ. ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು, ಹಡಗ್ ಆಗಿರ್ಬೋದು, ಯಾವುದೇ ಮೆಟಲ್ ಆಗಿರ್ಬೋದು, ಪೇಪರ್, ವುಡ್, ಯಾವುದೇ ತಗೊಳ್ರಿ, ನೀರಿಂದು ವೇಟು ಹೆಚ್ಚಾಗಬೇಕು. ಅವಾಗ ಮಾತ್ರ ಯಾವುದೇ ಒಂದು ವಸ್ತು ತೇಲಾಡ್ತದ. ಎಲ್ಲಿ? ಸರ್ಫೇಸ್ ಮ್ಯಾಗ ತೇಲಾಡ್ತದ. ನೆಕ್ಸ್ಟ್ ನ್ಯೂಟ್ರಲ್ ಬಾಯನ್ಸಿ. ಬಾಯಂಟ್ ಫೋರ್ಸ್ ಈಸ್ ಈಕ್ವಲ್ ಟು ವೇಟ್ ಆಫ್ ದ ಆಬ್ಜೆಕ್ಟ್ ಈಸ್ ಸಸ್ಪೆಂಡೆಡ್ ಇನ್ ದ ಫ್ಲೂಯಿಡ್. ನ್ಯೂಟ್ರಲ್ ಯಾವಾಗ ಆಗಿರ್ತದ ಅಂದ್ರ ನೀರೊಳಗೆ ಹೋದಾಗ ನ್ಯೂಟ್ರಲ್ ಆಗ್ತದ. ಯಾವಾಗ ಆಗ್ತದ ಅಂದ್ರ ನೀರಿನ ಫೋರ್ಸು ಮತ್ತು ಮನುಷ್ಯನ ವೇಟು ಎರಡು ಈಕ್ವಲ್ ಆಗಿರ್ತಾವ. ಅವಾಗ ಅವ ನೀರಿನೊಳಗ ಈಶಾಡ್ತಾನ. ಓಕೆ, ನೀರಿನ ಫೋರ್ಸ್ ಹೆಚ್ಚಿರ್ತದ, ಆಬ್ಜೆಕ್ಟ್ ವೇಟು ಕಡಿಮೆ ಇರ್ತದ, ಅವಾಗ ಸರ್ಫೇಸ್ ಮ್ಯಾಗ ತೇಲಾಡ್ತಾನ. ನೀರಿನ ವೇಟು ಈಕ್ವಲ್ ಟು ಮನುಷ್ಯನ ವೇಟ್ ಈಕ್ವಲ್ ಆದ್ರ ಅದು ಸ್ವಿಮ್ಮಿಂಗ್ ಮಾಡ್ತಾನೆ ನೀರೊಳಗೆ. ನೆಗೆಟಿವ್ ಬಾಯನ್ಸಿ ಯಾವಾಗ ಆಗ್ತದ? ಬಾಯಂಟ್ ಫೋರ್ಸ್ ಈಸ್ ಲೆಸ್ ದನ್ ವೇಟ್ ಸೊ ದಟ್ ಆಬ್ಜೆಕ್ಟ್ ಸಿಂಕ್ಸ್. ಬಾಯಂಟ್ ಫೋರ್ಸ್ದು ವೇಟು ಕಡಿಮೆ ಆಯ್ತದ, ಇವಂದು ವೇಟು ಹೆಚ್ಚಿಗೆ ಆಗ್ತದ. ಅದಕ್ಕೆ ಏನಂತಾರ? ನೆಗೆಟಿವ್ ಬಾಯನ್ಸಿ ಅಂತಾರ. ಓಕೆ, ಲೇಟ್ ಆಗಿ ಬಂದಾರ ವೈಷ್ಣವಿ ಪಾಟೀಲ್. ಬಾಯನ್ಸ್ ಫೋರ್ಸ್ ಅಂದ್ರೆ ಏನಂದ್ರೆ buoyant force is the force an object exerted by the surrounding fluid.
ಯಾವುದೇ ಒಂದು ವಸ್ತು ನೀರ್ ಮ್ಯಾಗ ಬಿದ್ದಾಗ ಅದು ಅಷ್ಟೇ ನೀರು ಎಕ್ಸಾಕ್ಟ್ ಆಗ್ತದೆ, ಅಷ್ಟೇ ನೀರು ಹೊರಗಡೆ ಬೀಳ್ತದ. ಅದಕ್ಕೆ ಏನಂತಾರ ಬಾಯಂಟ್ ಫೋರ್ಸ್ ಅಂತಾರ. ಬಾಯಂಟ್ ಫೋರ್ಸ್ ಹೆಂಗ್ ಆಕ್ಟ್ ಆಗ್ತದ ಅಂದ್ರ ಮೇಲ್ಗಡೆ ಆಕ್ಟ್ ಆಗ್ತದ. ಒಂದು ವಸ್ತು ಕೆಳಗಡೆ ನೀರ್ನಾಗ ಹೋದಾಗ ಅದು ಕೆಳಗಿಂದ ನೀರಿನ ಫೋರ್ಸ್ ಏನ್ ಬರ್ತದಲ್ಲ, ಆ ನೀರಿನ ಫೋರ್ಸ್ ಗೆ ಏನಂತಾರ ಬಾಯನ್ಸಿ ಫೋರ್ಸ್ ಅಂತಾರ. ಓಕೆ, ಇಫ್ ದ ಆಬ್ಜೆಕ್ಟ್ ಪುಷಸ್ ದ ವಾಟರ್ ಆಲ್ಸೋ ಪುಷಸ್ ಬ್ಯಾಕ್. ಹಡಗ್ ಎಷ್ಟು ನೀರನ್ನ ಪುಷ್ ಮಾಡ್ತದ ಕೆಳಗಡೆ, ಅಷ್ಟೇ ಬಾಯನ್ಸಿ ಫೋರ್ಸ್ ಮೇಲ್ಗಡೆ ಪುಷ್ ಮಾಡ್ತದ. ಆ ಮೇಲ್ಗಡೆ ಫೋರ್ಸ್ ಪುಷ್ ಮಾಡೋದಕ್ಕೆ ಏನಂತಾರ ಬಾಯಂಟ್ ಫೋರ್ಸ್ ಅಂತಾರ. ಓಕೆ, ಇಫ್ ದ ವಾಟರ್ ಕ್ಯಾನ್ ಪುಷ್ ಬ್ಯಾಕ್ ಆಸ್ ಹಾರ್ಡ್, ದ ಆಬ್ಜೆಕ್ಟ್ ಫ್ಲೋಟ್ಸ್. ಬಾಯನ್ಸಿ ಫೋರ್ಸ್ ಎಷ್ಟು ಹೆಚ್ಚಾಗ್ತದಲ್ಲ ಅಷ್ಟು ಹಡಗು ಮೇಲ್ಗಡೆ ತೇಲಾಡ್ತದ. ಬಾಯನ್ಸಿ ಫೋರ್ಸ್ ಕಡಿಮೆ ಆಯ್ತಂದ್ರ ಏನಾಗ್ತದ, ಆಟೋಮೆಟಿಕ್ಲಿ ಹಡಗುಗಳು ಮುಣಗ್ತಾವ. ಇದಕ್ಕೆ ಏನಂತಾರ ಬಾಯನ್ಸಿ ಫೋರ್ಸ್ ಅಂತ. ಬಾಯನ್ಸಿ ಫೋರ್ಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ದ ಏರ್ ಮೈನಸ್ ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ವಾಟರ್. ಬಾಯನ್ಸಿ ಫೋರ್ಸ್ ಈಸ್ ಈಕ್ವಲ್ ಟು ವೇಟ್, ಹಡಗಿಂದು ವೇಟು ಎಷ್ಟ್ ಇರ್ತದ, ಮೇಲ್ಗಡೆ ಇದ್ದಾಗ ಎಷ್ಟ್ ಇರ್ತದ, ನೀರ್ನಾಗ ಹೋದಾಗ ಎಷ್ಟ್ ಇರ್ತದ, ಅದನ್ನ ಮೈನಸ್ ಮಾಡಿದ್ರೆ ಏನ್ ಸಿಗ್ತದ, BF ಸಿಗ್ತದ, ಬಾಯಂಟ್ ಫೋರ್ಸ್. ಅದೇ ಡಿಫರೆಂಟ್ ಎಕ್ಸಾಂಪಲ್ ಕೊಟ್ಟಾರ. ಪಾಸಿಟಿವ್ ಬಾಯನ್ಸಿ ಯಾವಾಗಿರ್ತದ? ಪಾಸಿಟಿವ್ ಬಾಯನ್ಸಿ ಯಾವಾಗಿರ್ತದ ಅಂದ್ರ ಬಾಯಂಟ್ ಫೋರ್ಸ್ ವೇಟು ಹೆಚ್ಚಿಗಿರ್ತದ, ಆಬ್ಜೆಕ್ಟ್ ವೇಟು ಕಡಿಮೆ ಇರ್ತದ. ನ್ಯೂಟ್ರಲ್ ಯಾವಾಗಿರ್ತದ? ಬಾಯಂಟ್ ಫೋರ್ಸ್ ಈಕ್ವಲ್ ಟು ಆಬ್ಜೆಕ್ಟ್ ವೇಟ್ ಆದಾಗ ನ್ಯೂಟ್ರಲ್ ಆಗಿರ್ತದ. ನೆಗೆಟಿವ್ ಬಾಯನ್ಸಿ ಯಾವಾಗಿರ್ತದ? ಬಾಯಂಟ್ ಫೋರ್ಸ್ ಕಡಿಮೆ ಇರ್ತದ, ಆಬ್ಜೆಕ್ಟ್ ವೇಟ್ ಹೆಚ್ಚಿಗಿರ್ತದ, ಅವಾಗ ನೆಗೆಟಿವ್ ಬಾಯನ್ಸಿ ಆಗ್ತದ. ಓಕೆ, ಎ ಶಿಪ್ ಮೇಡ್ ಆಫ್ ಐರನ್ ಫ್ಲೋಟ್ಸ್ ವೈಲ್ ಅನ್ ಐರನ್ ನೀಡಲ್ ಸಿಂಕ್ಸ್. ಹಡಗುಗಳು ನೀರ್ ಮ್ಯಾಗ ಎದಕ್ ತೇಲಾಡ್ತಾವು? ದೊಡ್ಡ ದೊಡ್ಡ ಹಡಗು ನೋಡಿರ್ಬೇಕು ನೀವು, ಟೈಟಾನಿಕ್. ಓಕೆ, ದೊಡ್ಡ ದೊಡ್ಡ ಹಡಗುಗಳು ನೀರ್ ಮ್ಯಾಗ ಎದಕ್ ತೇಲಾಡ್ತಾವು? ರೀಸನ್ ಏನಪ್ಪಾ ಅಂದ್ರ, ಇನ್ ದ ಕೇಸ್ ಆಫ್ ಶಿಪ್ ವಿಚ್ ಈಸ್ ಹೋಲೋ ಫ್ರಮ್ ವಿದಿನ್, ಹೋಲೋ ಅಂದ್ರ ಹೋಲೋ ಆಬ್ಜೆಕ್ಟ್, ಒಳಗಡೆ ಏನು ಇರಂಗಿಲ್ಲ ಅಂತಾರಲ್ಲ, ವೇಟ್ ಕಮ್ಮಿ ಇರ್ತದ. ದ ವೇಟ್ ಆಫ್ ದ ವಾಟರ್ ಡಿಸ್ಪ್ಲೇಸ್ಡ್ ಬೈ ದ ಶಿಪ್ ಈಸ್ ಮೋರ್ ದೆನ್ ದ ವೇಟ್ ಆಫ್ ದ ಶಿಪ್ ಅಂಡ್ ಶಿಪ್ ಫ್ಲೋಟ್ಸ್. The weight of the water displaced by the ship is more than the weight of the ship. ಹಡಗು ನೀರ್ ಮ್ಯಾಗ ಎದಕ್ ತೇಲಾಡ್ತದ ಅಂದ್ರ ಅದ್ರದ್ದು ವೇಟು, ಎಕ್ಸಾಂಪಲ್ ಬೋಟ್ ವೇಟು 1000 kg ಐತಿ, ಅದರ ನೀರಿಂದು ಫೋರ್ಸ್ ಎಷ್ಟಿರ್ತೈತಿ, ಹೆಚ್ಚಿಗಿರ್ತದ, 2000 ಇರ್ತದ. ನೀರಿನ ಫೋರ್ಸ್ ಹೆಚ್ಚಿಗಿರ್ತದ, ಹಡಗಿಂದು ಫೋರ್ಸ್ ಕಡಿಮೆ ಇರ್ತದ, ಅದ್ರ ಸಂಬಂಧ ಹಡಗು ನೀರಿನ ಮ್ಯಾಗ ತೇಲಾಡ್ತದ. ಓಕೆ, ದ ಬೋಟ್ ಈಸ್ ಲೆಸ್ ಡೆನ್ಸ್ ದೆನ್ ದ ವಾಟರ್ ಡೆನ್ಸಿಟಿ. ಬೋರ್ಡ್ದು ಡೆನ್ಸಿಟಿ ಕಡಿಮೆ ಇರ್ತದ, ನೀರಿನ ಡೆನ್ಸಿಟಿ ಹೆಚ್ಚಿಗಿರ್ತದ, ಅದ್ರ ಸಂಬಂಧ ಅದು ಮೇಲ್ಗಡೆ ತೇಲಾಡ್ತದ, ಹಡಗಿಂದ ಆಯ್ತು. ಅದೇ ಐರನ್ ನೀಡಲು ಮಳಿ, ಕೆಬ್ಬಂದ ಮಳಿ ಅಥವಾ ಸ್ಟೀಲಿಂದು ಏನಾದ್ರೂ ಆಬ್ಜೆಕ್ಟ್ ಹೋಗದಾಗ ಏನಾಗಿರ್ತದ, ಆಟೋಮೆಟಿಕಲಿ ನೀರೊಳಗ ಡೈರೆಕ್ಟ್ಲಿ ಹೋಗಿ ಬೀಳ್ತದ. ಎದಕ್ಕ? ಯಾಕಂದ್ರ ಮಳಿದು ಡೆನ್ಸಿಟಿ ಕಮ್ಮಿ ಇರ್ತದ ಕಂಪೇರ್ ಟು ನೀರಿಂದು. ಓಕೆ, ಐರನ್ ನೀಡಲ್ದು ಡೆನ್ಸಿಟಿ ಕಡಿಮೆ ಇರ್ತದ. ಓಕೆ, ಅದ್ರ ಸಂಬಂಧ ಏನಾಗ್ತದ, ಅದು ನೀರೊಳಗೆ ಹೋಗ್ತದ. ಓಕೆ, ಇದಕ್ಕೆ ಏನಂತಾರ ಬಾಯನ್ಸಿ ಫೋರ್ಸ್ ಅಂತಾರ ಅಥವಾ ಬಾಯಂಟ್ ಫೋರ್ಸ್ ಅಂತಾರ. ವೈ ಡು ಥಿಂಗ್ಸ್ ಫ್ಲೋಟ್? ನೀರ್ ಮೇಗ ಎದಕ್ಕೆ ತೇಲಾಡ್ತಾವು ಆಬ್ಜೆಕ್ಟ್ಗಳು? ಒಂದು, ಥಿಂಗ್ಸ್ ಫ್ಲೋಟ್ ಇಫ್ ದೇ ಆರ್ ಲೆಸ್ ಡೆನ್ಸ್ ದೆನ್ ದ ಫ್ಲೂಯಿಡ್ ದೇ ಆರ್ ಇನ್. ಲೆಸ್ ಡೆನ್ಸ್ ಅಂದ್ರ ಡೆನ್ಸಿಟಿ ಕಡಿಮೆ ಇರ್ತದ. ಓಕೆ, ಹಡಗಿನ ಡೆನ್ಸಿಟಿ ಕಡಿಮೆ ಇರ್ತದ, ಪೇಪರ್ ಡೆನ್ಸಿಟಿ ಕಡಿಮೆ ಇರ್ತದ. ಯಾವುದೇ ಒಂದು ಆಬ್ಜೆಕ್ಟ್ ಡೆನ್ಸಿಟಿ ಕಡಿಮೆ ಇದ್ರೆ ಅದು ನೀರ್ ಮೇಲ್ಗಡೆ ತೇಲಾಡ್ತದ. ಇವನ್ ಮನುಷ್ಯನ ಡೆನ್ಸಿಟಿನೂ ಕಡಿಮೆ ಇತ್ತಂದ್ರೆ ನೀರ್ ಮ್ಯಾಗ ತೇಲಾಡ್ತಾನ. ಅದು ಮುಂದೆ ಹೇಳಿರ್ತೀನಿ, ಡಯಾಗ್ರಾಮ್ ಗೊತ್ತಾಗ್ತದೆ. ಥಿಂಗ್ಸ್ ಫ್ಲೋಟ್ ಇಫ್ ದೇ ವೇ ಲೆಸ್ ದೆನ್ ದ ಬಾಯಂಟ್ ಫೋರ್ಸ್ ಪುಷಿಂಗ್ ಅಪಾನ್ ದೆಮ್. ಥಿಂಗ್ಸ್ ಯಾವಾಗ ಫ್ಲೋಟ್ ಆಗ್ತಾವು, ಯಾವುದೇ ಒಂದು ಆಬ್ಜೆಕ್ಟ್ ಯಾವಾಗ ಫ್ಲೋಟ್ ಆಗ್ತಾವು, ಇಫ್ ದೇ ವೇಟ್ ಲೆಸ್ ದೆನ್ ದ ಬಾಯಂಟ್ ಫೋರ್ಸ್. ಅದ್ರದ್ದು ವೇಟು ಕಡಿಮೆ ಯಾವಾಗಿರ್ತದ, ಅವಾಗ ಎದ್ರಕಿಂತ ಕಡಿಮೆ ಇರಬೇಕು, ನೀರಿನಕಿಂತ ವೇಟು ಕಡಿಮೆ ಇರಬೇಕು, ಅವಾಗ ಮಾತ್ರ ತೇಲಾಡ್ತಾವ. ಥಿಂಗ್ಸ್ ಫ್ಲೋಟ್ ಇಫ್ ದೇ ಆರ್ ಸೇಫ್ಡ್ ಸೊ ದೇ ಆರ್ ವೇಟ್ ಈಸ್ ಸ್ಪ್ರೆಡ್ ಔಟ್. ಇನ್ನೊಂದು ಇಂಪಾರ್ಟೆಂಟು, ಯಾವಾಗ ನೀರ್ ಮ್ಯಾಗ ತೇಲಾಡ್ತಾವ ಅಂದ್ರೆ ಅದ್ರ ಸೇಪು ಸುತ್ತಲೂ ಹರಡಿರ್ಬೇಕು, ಸ್ಪ್ರೆಡ್ ಔಟ್, ಎಲ್ಲಾ ಕಡೆ ಹರಡಿರ್ಬೇಕು. ಎಕ್ಸಾಂಪಲ್ ಬೋಟ್ದು ವೇಟು ಎಲ್ಲಾ ಕಡೆ ಈಕ್ವಲ್ ಆಗಿರ್ತದೆ. ಓಕೆ, ಆದ್ರೆ ನೀಡಲ್ದ ವೇಟು ಒಂದೇ ಕಡೆ ಪಾಯಿಂಟ್ ದಾಗ ಅಷ್ಟೇ ಇರ್ತದೆ, ಅದ್ರ ಸಂಬಂಧ ಅದು ಮುಣುಗ್ತದೆ. ಓಕೆ, ಒಂದು ಡೆನ್ಸಿಟಿ ಕಡಿಮೆ ಇರ್ತದ, ವೇಟ್ ಕಡಿಮೆ ಇರ್ತದ, ಆಮೇಲೆ ಅದು ಸೇಪು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅದ್ರ ಸಂಬಂಧ ಅದು ನೀರ ಮೇಲ್ಗಡೆ ತೇಲಾಡ್ತದ. ಅದು ಇಂಪಾರ್ಟೆಂಟ್. ಅದಕ್ಕೆ ಏನಂತೀವಿ ನಾವು, ಬಾಯನ್ಸಿ ಫೋರ್ಸ್ ಅಂತ.
ಓಕೆ, ಅದರ ಸಂಬಂಧ ಏನಾಗ್ತದ, ಅದು ನೀರ್ ಮೇಲ್ಗಡೆ ತೇಲಾಡ್ತಾವ. ನೆಕ್ಸ್ಟ್ ಬಂತು ನೋಡ್ರಿ, ಇವಕ್ಕೆ ಜಲಾಂತರ್ಗಾಮಿ ಅಂತಾರ. ಜಲಾಂತರ್ಗಾಮಿ ಅಥವಾ ಸಬ್ಮರೀನ್ಸ್. ಸಬ್ಮರೀನ್ಸು ಎದಕ್ಕ ನೀರನ್ನ ಒಳಗ ತೇಲಾಡ್ತಾವು, ಅವು ಮುನಗಂಗಿಲ್ಲ ಎದಕ್ ಅನ್ನೋದು ಕೊಟ್ಟಾರ. 3 ರೀಸನ್ ಅದಾವ ಅದಕ್ಕೆ. ಒಂದು, ಲೋಯೆಸ್ಟ್ ಮಾಸ್, ಲೋಯೆಸ್ಟ್ ಡೆನ್ಸಿಟಿ, ಹೆನ್ಸ್ ಇಟ್ ಫ್ಲೋಟ್ಸ್. ಓಕೆ, ಎದಕ್ ಫ್ಲೋಟ್ ಆಗ್ತಾವ ಅಂದ್ರ, ಒಂದು ಅದ್ರದ್ದು ಮಾಸ್ ಲೋ ಅದ, ಇನ್ನೊಂದು ಡೆನ್ಸಿಟಿ ಲೋ ಅದ, ಅದ್ರ ಸಂಬಂಧ ನೀರ್ ಮ್ಯಾಗ ಫ್ಲೋಟ್ ಆಗ್ತದ. ಕಂಪೇರ್ ಟು ವಾಟರ್, ವಾಟರ್ ಡೆನ್ಸಿಟಿ ಹೆಚ್ಚದ, ವಾಟರ್ದ ಮಾಸ್ ಹೆಚ್ಚದ, ಅದ್ರ ಸಂಬಂಧ ಇದು ಮೇಲ್ಗಡೆ ತೇಲಾಡ್ತದ. ಇನ್ನೊಂದು ಕಂಡೀಷನ್, ಲೋ ಮಾಸ್ ಲೋ ಡೆನ್ಸಿಟಿ ಬಟ್ ನ್ಯೂಟ್ರಲ್. ಲೋ ಮಾಸ್ ಲೋ ಡೆನ್ಸಿಟಿ ಅದ್ರ ನ್ಯೂಟ್ರಲ್ ಯಾವಾಗ ಆಗಿರ್ತದ ಅಂದ್ರೆ, ಬಾಯಂಟ್ ಫೋರ್ಸ್ ವೇಟು ಮತ್ತು ಇದ್ರ ಜಲಾಂತರ್ಗಾಮಿದ ವೇಟು ನ್ಯೂಟ್ರಲ್ ಆಗಿರ್ತಾವ, ಈಕ್ವಲ್ ಆಗಿರ್ತಾವ. ಓಕೆ, ನೀರಿಂದು ವೇಟು ಮತ್ತು ಬೋಟಿಂದ ವೇಟು ಈಕ್ವಲ್ ಆದಾಗ ಅದು ನೀರು ಒಳಗಡೆ ಮುನುಗ್ತದ. ಓಕೆ, ನೀರು ಒಳಗಡೆ ಸ್ವಿಮ್ ಆಗ್ತದೆ. ಹೈಯೆಸ್ಟ್ ಮಾಸ್ ಹೈ ಡೆನ್ಸಿಟಿ ಇಟ್ ವಿಲ್ ಸಿಂಕ್. ಮಾಸ್ ಹೆಚ್ಚು ಡೆನ್ಸಿಟಿ ಹೆಚ್ಚಾದ್ರೆ ಏನಾಗ್ತದ, ಎದುರದು ಜಲಾಂತರ್ಗಾಮಿ ಸಬ್ಮರೀನ್, ಆರ್ಮಿ ಒಳಗೆ ಯೂಸ್ ಮಾಡ್ತಾರೆ ಸಬ್ಮರೀನ್ಗಳು. ಓಕೆ, ಅದ್ರದ್ದು ವೇಟು ಮತ್ತು ಡೆನ್ಸಿಟಿ ಹೆಚ್ಚಾದ್ರೆ ನೀರ್ ಒಳಗಡೆ ಮುನುಗ್ತದ. ಕಂಪೇರ್ ಟು ನೀರಿನ ವೇಟ್ ಮತ್ತು ನೀರಿನ ಡೆನ್ಸಿಟಿ ಕಂಪೇರ್ ಮಾಡ್ರೆ ಅದು ಮುನುಗ್ತದ. ಸಬ್ಮರೀನ್ ಕ್ಯಾರಿ ಕಂಪ್ರೆಸ್ಡ್ ಏರ್ ಟ್ಯಾಂಕ್ಸ್ ಟು ರೀಫಿಲ್ ದೇರ್ ಬಲಾಸ್ಟ್ ಟ್ಯಾಂಕ್ಸ್. ಅದರ ಸಂಬಂಧ ಅವರು ಆದಷ್ಟು ಅದನ್ನ ಟ್ಯಾಂಕ್ ಫುಲ್ ಮಾಡ್ತಾರೆ. ಎದುರದು ಜಲಾಂತರ್ಗಾಮಿದು ಟ್ಯಾಂಕ್ ಫುಲ್ ಮಾಡ್ತಾರೋ, ಅದ್ರ ಸಂಬಂಧ ಅದು ಈಕ್ವಲ್ ಆಗಿಬಿಡ್ತದ ಫೋರ್ಸ್. ನೀರಿಂದು ಫೋರ್ಸು ಈಕ್ವಲ್ ಆಗ್ತದ, ಆಮೇಲೆ ಜಲಾಂತರ್ಗಾಮಿದು ಫೋರ್ಸು ಈಕ್ವಲ್ ಆಗ್ತದ. ಇಬ್ಬರೇ ಬಂದ್ರೆ ಇವತ್ತು. ನೆಕ್ಸ್ಟ್ ಇನ್ನೊಂದು ಸೇಫ್, ಒಂದು ಇಂಪಾರ್ಟೆಂಟ್. ಹೌ ಕ್ಯಾನ್ ಯು ಗೆಟ್ 50 kg ಆಫ್ ಸಾಲಿಡ್ ಸ್ಟೀಲ್ ಟು ಫ್ಲೋಟ್? 50 kg ಸಾಲಿಡ್ ಸ್ಟೀಲು ಹೆಂಗ್ ಫ್ಲೋಟ್ ಆಗ್ತದ? ಓಕೆ, 50 kg ಅಂದ್ರೆ ಬಹಳ ಆಯ್ತು. ಓಕೆ, 50 kg ಸ್ಟೀಲ್ ಆಗಿರ್ಬೋದು, ಮೆಟಲ್ ಆಗಿರ್ಬೋದು, ಅವು ನೀರ್ ಮ್ಯಾಗ ಹೆಂಗ್ ಫ್ಲೋಟ್ ಆಗ್ತಾವು, ಅದ್ರದ್ದು ಸೇಫ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಎಕ್ಸಾಂಪಲ್, ಇಲ್ಲಿ 2 ಆಬ್ಜೆಕ್ಟ್ ಅದಾವು, ಒಂದು ಬಾಲು, ಇನ್ನೊಂದು ಒಂದು ಮೆಟಲ್ ಆಬ್ಜೆಕ್ಟ್ ಅದ. ಅದ್ರ ಸೇಫ್ ಹೆಂಗದ, ಹಿಂಗದ. ಬಾಲ್ದು ವೇಟ್ ಹೆಂಗದ, ಒಂದೇ ಸೈಡ್ ವೇಟ್ ಸಾಂದ್ರೀಕೃತ ಆಗ್ಯದ, ಅಂದ್ರೆ ಒಂದೇ ಸೈಡ್ ಈಕ್ವಲ್ ಆಗಿಬಿಟ್ಟೈತಿ, ಓನ್ಲಿ ಸಮ್ ಕಂಟೆಂಟ್. ಅದ್ರ ಸಂಬಂಧ ಏನಾಗ್ತದ, ಡಿಸ್ಪ್ಲೇಸ್ ವಾಟರ್ ವೇಟ್ ಲೆಸ್ ದೆನ್ ದ ಬಾಲ್. ನೀರಿಂದು ಡಿಸ್ಪ್ಲೇಸ್ಮೆಂಟ್ ಕಡಿಮೆ ಆಗ್ತದ ಯಾವಾಗ ನೀವು ಬಾಲ್ ಒಗಿತಿರ್ಲ. ಮೆಟಲ್ ಬಾಲ್, ನಾಟ್ ಪ್ಲಾಸ್ಟಿಕ್ ಬಾಲ್. ಮೆಟಲ್ ಬಾಲ್ ಒಗದಾಗ ಏನಾಗ್ತದ, ಅದು ಮುನುಗ್ತದ. ಎದಕ್ ಮುನುಗ್ತದ ಅಂದ್ರ, ಅದ್ರದ್ದು ಸೇಫು ಒಂದು ರೀಸನು, ಇನ್ನೊಂದು ರೀಸನು ನೀರು ಕಮ್ಮಿ ಡಿಸ್ಪ್ಲೇಸ್ ಆಗ್ತದೆ. ನೆಕ್ಸ್ಟ್ ಹಲ್ಲು, ಇದು ಆಬ್ಜೆಕ್ಟ್ ಏನಂತಾರ, ಹಲ್ ಅಂತಾರ. ಇದು ಮೆಟಲ್ ಆಬ್ಜೆಕ್ಟ್. ಡಿಸ್ಪ್ಲೇಸ್ ವಾಟರ್ ವೇಟ್ ಈಸ್ ಈಕ್ವಲ್ ಟು ಹಲ್ ವೇಟ್. ಇದ್ರದ್ದು ವೇಟು ಮತ್ತು ನೀರಿನ ವೇಟು ಈಕ್ವಲ್ ಆಗ್ಯದ, ಅದರ ಸಂಬಂಧ ಅದು ಏನ್ ಆಗ್ಯದ, ಮುನುಗಾಗ್ತಿಲ್ಲ. ಅದೇ ಇದ್ರದ್ದು ವೇಟು ಹೆಚ್ಚಿಗೆ ಆಗ್ಯದ, ನೀರಿನ ವೇಟು ಕಮ್ಮಿ ಆಗ್ಯದ, ಅದರ ಸಂಬಂಧ ಏನಾಗ್ತದ, ಅದು ಮೇಲ್ಗಡೆ ತೇಲಾಡ್ತದ. ಆದ್ರೆ ಇದ್ರದ್ದು ವೇಟು ಈಕ್ವಲ್ ಆಗ್ಯದ, ನೀರಿನ ವೇಟು ಈಕ್ವಲ್ ಆಗ್ಯದ, ಅದರ ಸಂಬಂಧ ಅದು ತೇಲಾಡ್ತದ. ಸೇಪ್ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸೇಪ್ ಹೆಂಗಿರ್ಬೇಕು, ಸೇಮ್ ಹಡಗಿನ ಸೇಪ್ ಗತಿ ಇತ್ತಂದ್ರೆ ಅದು ಮುನುಗಂಗಿಲ್ಲ. ಆದ್ರೆ ಹಿಂಗ ರೌಂಡ್ ಸೇಪು, ರೆಕ್ಟಾಂಗಲ್ ಸೇಪ್ ಇಂದ್ರ ನೀರೊಳಗ ಮುನುಗ್ತಾವ. ದಟ್ ಈಸ್ ಇಂಪಾರ್ಟೆಂಟ್. ಎಸ್, ನಾ ಹೇಳಿದಲ್ಲ ನಿಮ್ಗ, ಮನುಷ್ಯನು ನೀರ್ ಮ್ಯಾಗ ಎದಕ್ ತೇಲಾಡ್ತಾನಪ್ಪ ಅಂದ್ರ, ಈ ಪರ್ಸನ್ ವೇಟ್ಸ್ 250 ನ್ಯೂಟನ್. ಓಕೆ, ಕನ್ಸಿಡರ್ ಒಂದು 100 kg ಅಂತ ತಿಳ್ಕೊರಿ. ಸ್ವಿಮ್ಮಿಂಗ್ ಇನ್ ದ ಡೆಡ್ ಸಿ, when outside of the water they weigh 600 Newton. What is the buoyant force acting on them? Will they sink or float? ಇದೊಂದು ಪ್ರಾಬ್ಲಮೆಟಿಕ್ ಹೆಂಗಂದ್ರ, ಒಬ್ಬ ಪರ್ಸನ್ ವೇಟು 250 ನ್ಯೂಟನ್ ಅದ. ನ್ಯೂಟನ್ ಒಳಗ ಅವ ಸ್ವಿಮ್ಮಿಂಗ್ ಇನ್ ಡೆಡ್ ಸಿ ಅಂದ್ರ ಮೃತ ಸಮುದ್ರ ಅಂತ ಅದ. ಎಲ್ಲಿ ಬರ್ತದ ಅಂದ್ರ ಅದು ನಿಯರ್, ಐ ಥಿಂಕ್ ಯುರೋಪಿಯನ್ ಕಂಟ್ರಿ ಒಳಗೆ ಬರ್ತದ. ಫ್ರಾನ್ಸು, ಇಸ್ರೇಲ್ ಅಂತ ಮೇ ಬಿ, ಐ ಥಿಂಕ್. ಮೃತ ಸಮುದ್ರ ಅಂತಾರ, ಡೆಡ್ ಸಿ. ಅಲ್ಲಿ ಯಾರು ಮುನಗಂಗಿಲ್ಲ ಅಂತಾರ ಆ ಸಮುದ್ರದಾಗ. ಓಕೆ, ರೀಸನ್ ಎದಕ್ಕಂದ್ರ ಅದ್ರದ್ದು ಸಾಲ್ಟ್ ಕಂಟೆಂಟ್ ಹೆಚ್ಚದ, ಉಪ್ಪಿನ ಅಂಶ ಸಮುದ್ರದ್ದು ಹೆಚ್ಚಿಗದ, ಅದ್ರ ಸಂಬಂಧ ಯಾರು ಮುನಗಂಗಿಲ್ಲ. ಇವ್ ನೋಡಿ, ಪೇಪರ್ ಓದ್ಕೋತ ಕೂತಾನ. ಓಕೆ, ಎದಕ್ ಮುನಗಂಗಿಲ್ಲ ಅಂದ್ರದ, ಔಟ್ಸೈಡ್ ಆಫ್ ದ ಬಾಡಿ ವೇಟ್ 600 ನ್ಯೂಟನ್. ಮನುಷ್ಯಂದ ವೇಟು ಔಟ್ಸೈಡ್ ಆಫ್ ದ ಬಾಡಿ ಎಷ್ಟದ, 600 ನ್ಯೂಟನ್ ಅದ್ರ. ನೀರಿಂದು ವೇಟು 250 ನ್ಯೂಟನ್ ಅದ. ಓಕೆ,
ಅವ ಮುನುಗ್ತಾನೋ ಏನು ತೇಲಾಡ್ತಾನೋ ಅನ್ನೋದು ಕಂಡುಹಿಡಿಬೇಕು ನಾವು. ವೇಟ್ ಆಫ್ ದ ಏರ್ ಎಷ್ಟದ 600 ನ್ಯೂಟನ್ ಅದ. ಯಾವಾಗ ನೀರಿನ ಹೊರಗಡೆ ಇದ್ದಾಗ 600 ನ್ಯೂಟನ್ ಅದ. ಅದೇ 250 ನ್ಯೂಟನ್ ಯಾವಾಗ ನೀರ್ನಾಗ ಮುನಿಗಿದಾಗ 250 ನ್ಯೂಟನ್ ಅದ. ನಮ್ದು ಬಾಯಿಂಡ್ ಫೋರ್ಸ್ ಇಸ್ ಈಕ್ವಲ್ ಟು ಏನದ ಫಾರ್ಮುಲಾ, ವೇಟ್ ಆಫ್ ದ ಏರ್ ಮೈನಸ್ ವೇಟ್ ಆಫ್ ದ ವಾಟರ್. ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ದ ಏರ್ ಮೈನಸ್ ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ವಾಟರ್. 600 minus 250, 350 Newton. The person will float because their weight in the water is less than the buoyant force. ಓಕೆ, ಅವಾಗ ಏನ್ ಸಿಗ್ತದ ನಮ್ಗೆ ಬಾಯಿಂಡ್ ಫೋರ್ಸ್ 350 ನ್ಯೂಟನ್ ಅದ. ಆದ್ರ ಮನುಷ್ಯಂದ ವೇಟ್ ಎಷ್ಟದ 250 ನ್ಯೂಟನ್ ಅದ. ಹೊರಗಡೆ ನೀರ್ನಾಗ 600 ಅದ, ಅದ್ರ ಹೊರಗಡೆ 250 ನ್ಯೂಟನ್ ಅದ. ಅದ್ರ ಸಂಬಂಧ 350 ನ್ಯೂಟನ್ ಹೆಚ್ಚಿಗೆ ಅದ. ಅಂದ್ರ ನೀರಿನ ಫೋರ್ಸು ಹೆಚ್ಚಿಗೆ ಅದ. ಅದ್ರ ಸಂಬಂಧ ಅವ ಮೇಲ್ಗಡೆ ತೇಲಾಡ್ತಾನ. ಯಾವುದೇ ಒಂದು ಆಬ್ಜೆಕ್ಟ್ ಹಂಗೆ ಅದರದ್ದು ವೇಟು ನೀರಿನ ವೇಟು ಅಥವಾ ಬಾಯಿಂಡ್ ಫೋರ್ಸ್ ವೇಟ್ ಗಿಂತ ಕಡಿಮೆ ಇದ್ರ ಅವಾಗ ಅವ ತೇಲಾಡ್ತಾನ. ಡೆಡ್ ಸಿ ಒಳಗೂ ಹಂಗೆ, ಅಲ್ಲಿ ಏನಾಗ್ಯದ ನೀರಿಂದು ವೇಟೇಜ್ ಹೆಚ್ಚಿಗೆ ಆಗ್ಯದ. ಯಾಕಂದ್ರೆ ಉಪ್ಪಿನಾಂಶ ಅಥವಾ ಸಾಲ್ಟ್ ಕಂಟೆಂಟ್ ಹೆಚ್ಚಿಗೆ ಅದ. ಓಕೆ, ಅದ್ರ ಸಂಬಂಧ ಅಲ್ಲಿ ಯಾರು ಮುನಗಂಗಿಲ್ಲ. ಇಟ್ ಇಸ್ ಟ್ರೂ, ರಿಯಲ್ ಸ್ಟೋರಿ ಅದು. ಓಕೆ, ಎಕ್ಸಾಂಪಲ್, ಇವ್ ನೀರಾಗ ಮುನುಗ್ತಾನೋ ತೇಲಾಡ್ತಾನೋ? ಅದು ಡಿಪೆಂಡ್ ಆಗಿರ್ತದೆ. ಎದ್ರ ಮೇಲೆ ಡಿಪೆಂಡ್ ಆಗಿರ್ತದ? ಈ ಒಂದು ವೇಟು ಮತ್ತು ಬಾಯಿಂಡ್ ಫೋರ್ಸ್ ವೇಟು ಏನಾಗಿರ್ಬೇಕು? ಡಿಫರ್ ಆಗಬೇಕು, ಈಕ್ವಲ್ ಆಗಿರ್ಬಾರ್ದು. ಓಕೆ, ಈ ಒಂದು ವೇಟು ಕಮ್ಮಿ ಇರಬೇಕು ಮತ್ತು ಬಾಯಿಂಡ್ ಫೋರ್ಸ್ ವೇಟು ಹೆಚ್ಚಿಗೆ ಇರಬೇಕು. ಅವಾಗ ಅವ ಮ್ಯಾಗಲ್ ತೇಲಾಡ್ತಾನ. ಆದ್ರೆ ಈ ಒಂದು ವೇಟ್ ಹೆಚ್ಚಿಗಿತ್ತು, ನೀರಿನ ವೇಟು ಕಡಿಮೆ ಆಯ್ತಂದ್ರೆ ಏನಾಗ್ತದೆ? ಮುನುಗ್ತಾನ. ಯಾವುದೇ ಒಬ್ಬ ವ್ಯಕ್ತಿ ಮುಳುಗಂಗಿಲ್ಲ, ಎಲ್ಲರೂ ತೇಲಾಡ್ತಾರೆ ನೀರ್ ಮೇಲೆ. ನೆಕ್ಸ್ಟ್, ಸೆಂಟರ್ ಆಫ್ buoyancy. The point through which the force of buoyancy is supposed to act is known as center of buoyancy. Okay, center of buoyancy ಎಲ್ಲಿ ಆಕ್ಟ್ ಆಗ್ತದ ಅಂದ್ರೆ the point through which the force of buoyancy is supposed to act. Okay, ಒಂದು ಸೇಫ್ ಹಡಗದ, ಅದು ಎಲ್ಲಿ ಆಕ್ಟ್ ಆಗ್ತದ ಅಂದ್ರೆ ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ದಟ್ ಆಬ್ಜೆಕ್ಟ್. ಹಡಗಿನ ಸೆಂಟರ್ದಾಗ ಆಕ್ಟ್ ಆಗ್ತದ ಯಾವಾಗಲೂ ಸೆಂಟರ್ ಆಫ್ buoyancy. Next, metacenter. It is defined as the point about which a body starts oscillating when the body is tilted by small angle. Next, metacenter ಅಂತ ಬರ್ತದ. metacenter ಅಂದ್ರೆ ಏನಂದ್ರೆ at a point at which the body start oscillating. ಒಂದು ಹಡಗದ, ಓಕೆ, ನೀರ ಮೇಲ್ಗಡೆ ತೇಲಾಗ್ತದ. ಅದು ಯಾವಾಗ ಅಳಗಾಡ್ತದ, ಮೂವ್ಮೆಂಟ್ ಆಗ್ತದ ಅಂದ್ರ, ಆಸಿಲೇಟ್ ಆಗ್ತದ ಅಂದ್ರ, ಸೈಡಿಗೆ ಹೋಗ್ತದ ಅಂದ್ರ at a which it start oscillating. ಒಂದು ಪಾಯಿಂಟ್, ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ನಾಗ ಅದು ಸ್ಟಾರ್ಟ್ಸ್ ಆಸಿಲೇಟಿಂಗ್ ಅಂದ್ರೆ ಅಳಗಾಡ್ತದ. ಅದಕ್ಕೆ ಏನಂತಾರ? ಮೆಟಾಸೆಂಟರ್ ಅಂತ. ಇಟ್ ಇಸ್ ದ ಪಾಯಿಂಟ್ ಅಟ್ ವಿಚ್ ದ ಲೈನ್ ಆಫ್ ಆಕ್ಷನ್ ಆಫ್ ದ ಫೋರ್ಸ್ ಆಫ್ buoyancy will meet the normal axis of the body when the body is given a small angular displacement. ಇದು ಪಾಯಿಂಟ್ ಆಫ್ buoyancy ಆಕ್ಟ್ ಆಗ್ತದ ನೀರೊಳಗ. ಇದು ಜಿ ಅನ್ನೋದು ಮೇಲ್ಗಡೆ ಪಾಯಿಂಟ್ ಅಥವಾ ಗ್ರಾವಿಟೇಷನಲ್ ಪಾಯಿಂಟ್ ಅಂತ ತಿಳ್ಕೊರಿ. ಇದು ಎಂ ಅನ್ನೋದು ಒಂದು ಸೆಂಟರ್. ಎಂ ಜಿ ಏನಂತಾರ? ಮೆಟಾಸೆಂಟ್ರಿಕ್ ಹೈಟ್ ಅಂತಾರ. ಎಲ್ಲಿರ್ತದ? ನೀರ್ ಮೇಲ್ಗಡೆ ಇರ್ತದ. ಮೆಟಾಸೆಂಟರ್ ಅಂದ್ರೆ ಏನು? ಅಟ್ ಎ ಪಾಯಿಂಟ್ ವಿಚ್ ದ ಬಾಡಿ ಸ್ಟಾರ್ಟ್ ಆಸಿಲೇಟಿಂಗ್. ಓಕೆ, ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಇರ್ತದ, ಅಲ್ಲಿ ಬಾಡಿ ಏನಾಗ್ತದ? ಆಸಿಲೇಟ್ ಆಗ್ತದ, ಮೂವ್ಮೆಂಟ್ ಆಗ್ತದ. ಅದಕ್ಕೆ ಏನಂತಾರ? ಮೆಟಾಸೆಂಟರ್ ಅಂತ. ಎಂ ಜಿ ಏನಂತಾರ? ಮೆಟಾಸೆಂಟ್ರಿಕ್ ಹೈಟ್ ಅಂತ. ಮೆಟಾಸೆಂಟ್ರಿಕ್ ಹೈಟ್ ಅಂದ್ರೆ ಏನು? ಇಲ್ಲಿ ಎಂ ಜಿಗೆ ಮೆಟಾಸೆಂಟ್ರಿಕ್ ಹೈಟ್ ಅಂತಾರ. ಎಂ ಅನ್ನೋದೇನು? ಮೆಟಾಸೆಂಟರ್. ಜಿ ಅನ್ನೋದೇನು? ಅದೊಂದು ಪಾಯಿಂಟ್, ನೀರು ಮೇಲ್ಗಡೆ ಇರೋದು ಪಾಯಿಂಟ್. ಎಫ್ ಬಿ ಅನ್ನೋದು ಏನು? buoyancy. It is the distance between metacenter of floating body and center of gravity. Out of ಕೊಟ್ಟುಬಿಟ್ಟಾರು. It is the distance between metacenter M and center of gravity G. ಅದಕ್ಕೆ ಏನಂತಾರೆ? ಮೆಟಾಸೆಂಟ್ರಿಕ್ ಹೈಟ್ ಅಂತ. GM is equal to 1 by volume minus BG. ಹೆಂಗ್ ಕಂಡುಹಿಡಬೇಕು ಮೆಟಾಸೆಂಟ್ರಿಕ್ ಹೈಟ್ ಅಂದ್ರೆ I divided by volume minus BG. I ಅಂದ್ರೆ ಮೂಮೆಂಟ್ ಆಫ್ ಇನರ್ಸಿಯಾ × ವಿ ಅಂದ್ರೆ ವಾಲ್ಯೂಮ್ ಆಫ್ ಸಬ್ಮರ್ಜ್ಡ್ ಬಾಡಿ. ಇದ್ರ ವಾಲ್ಯೂಮ್ ಎಷ್ಟದ ಹಡಗಿಂದು ಮೈನಸ್ BG ಮೈನಸ್ ದಿಸ್ ಪಾಯಿಂಟ್, ಸೆಂಟರ್ ಆಫ್ buoyancy ಅಂಡ್ ಸೆಂಟರ್ ಆಫ್ ಗ್ರಾವಿಟಿ. ನೆಕ್ಸ್ಟ್, ಎಕ್ಸ್ಪೆರಿಮೆಂಟಲ್ ಮೆಥಡ್. ಮೆಟಾಸೆಂಟ್ರಿಕ್ ಹೈಟ್ GM is equal to W1 into D divided by W into tan theta. W is weight of the vessel including, G is center of gravity of vessel, B is center of buoyancy.
W1 is movable weight, T is distance between movable weight. GM ಫಾರ್ಮುಲಾ ಹಾಕಿ ಕಂಡುಹಿಡಿಬಹುದು ಮೆಟಾಸೆಂಟ್ರಿಕ್ ಹೈಟ್. ಕಂಡೀಷನ್ ಆಫ್ ಇಕ್ವಿಲಿಬ್ರಿಯಂ ಆಫ್ ಫ್ಲೋಟಿಂಗ್ ಅಂಡ್ ಸಬ್ಮರ್ಜ್ಡ್ ಬಾಡೀಸ್. ಕಂಡೀಷನ್ ಏನದಪ್ಪ ಅಂದ್ರ ಸ್ಟೆಬಿಲಿಟಿ ಆಫ್ ಸಬ್ಮರ್ಜ್ಡ್ ಬಾಡಿ, ಸ್ಟೇಬಲ್ ಇಕ್ವಿಲಿಬ್ರಿಯಂ ಯಾವಾಗ ಇರ್ತದ ಅಂದ್ರ when W is equal to FB and point B is above G. First condition, stable equilibrium when the W weight to FB equal ಆಗಿರ್ತದೆ. ಓಕೆ, FB ಅಂದ್ರೆ ಏನಿಲ್ಲಿ ಬೊಯನ್ಸಿ. ಓಕೆ, ಮತ್ತು ಪಾಯಿಂಟ್ ಬಿ ಅಬೋ ಜಿ. ಪಾಯಿಂಟ್ ಬಿ ಎಲ್ಲಿ ಇರ್ತದ ಅಂದ್ರ ಬೊಯನ್ಸಿ ಜಿ ಕಿಂತ ಮೇಲ್ಗಡೆ ಇರ್ತದೆ, ಸೆಂಟರ್ ಆಫ್ ಗ್ರಾವಿಟಿಗಿಂತ ಮೇಲ್ಗಡೆ ಇರ್ತದೆ. ಅವಾಗ ಏನಾಗಿರ್ತದೆ ಸ್ಟೇಬಲ್ ಇಕ್ವಿಲಿಬ್ರಿಯಂ ಆಗಿ. ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ when W is equal to FB but B is below G. ಬೊಯನ್ಸಿ ಎಲ್ಲ ಇರ್ತದ ಅಂದ್ರ ಎದ್ರ ಕೆಳಗಡೆ ಇರ್ತದ ಅಂದ್ರ ಬಿ ಕೆಳಗಡೆ ಇರ್ತದೆ. ಅದ್ರ ಸಂಬಂಧ ಅದು ಅನ್ಸ್ಟೇಬಲ್ ಆಗಿರ್ತದೆ. ನ್ಯೂಟ್ರಲ್ ಯಾವಾಗ ಆಗಿರ್ತದ ಅಂದ್ರ W is equal to FB and B and G are the same point. G ಅನ್ನೋದು ಸೆಂಟರ್ ಆಫ್ ಗ್ರಾವಿಟಿಯ, ಬಿ ಅನ್ನೋದು ಸೆಂಟರ್ ಆಫ್ ಬೊಯನ್ಸಿ. ಇವು ಎರಡು ಪಾಯಿಂಟ್ ಈಕ್ವಲ್ ಆದಾಗ ಏನಾಗ್ತದ, ಇದು ನ್ಯೂಟ್ರಲ್ ಆಗಿರ್ತದೆ. ಇಕ್ವಿಲಿಬ್ರಿಯಂ ನ್ಯೂಟ್ರಲ್ ಅಥವಾ ನೀರಿನೊಳಗ ವಸ್ತುಗಳು ಮುನುಗ್ತಾವ. ಓಕೆ, ಸೆಂಟರ್ ಆಫ್ ಬೊಯನ್ಸಿ ಬಿ ಅಂಡ್ ಜಿ, ಬಿ ಮೇಲ್ಗಡೆ ಇರಬೇಕು, ಅವಾಗ ಇಕ್ವಿಲಿಬ್ರಿಯಂ ಸ್ಟೇಬಲ್ ಆಗಿರ್ತದೆ. ಬಿ ಕೆಳಗಡೆ ಹೋತಂದ್ರ, ಜಿ ಕೆಳಗಡೆ ಹೋಯ್ತಂದ್ರ ಅದು ಅನ್ಸ್ಟೇಬಲ್ ಆಗಿರ್ತದೆ. ಬಿ ಅಂಡ್ ಜಿ ಒಂದೇ ಪಾಯಿಂಟ್ ದಾಗಿದ್ರೆ ಏನಾಗ್ತದ, ಅದು ನ್ಯೂಟ್ರಲ್ ಅಥವಾ ಈಕ್ವಲ್ ಆಗಿರ್ತದೆ. ಓಕೆ, ಸ್ಟೇಬಲ್, ಅನ್ಸ್ಟೇಬಲ್, ನ್ಯೂಟ್ರಲ್. ಪ್ರಮೀಳಾ ಚವನ್ ಲೇಟ್ ಆಗಿ ಬಂದ್ರು ಎಷ್ಟು. ಈಗ ನೋಡ್ರಿ, ಸಿಪ್ ಸ್ಟೇಬಲ್ ಇಕ್ವಿಲಿಬ್ರಿಯಂ ಇಫ್ ದ ಪಾಯಿಂಟ್ ಎಂ ಇಸ್ ಅಬೋ ಜಿ. ಪಾಯಿಂಟ್ ಎಂ ಅಂದ್ರೆ ಏನು, ಮೆಟಾ ಸೆಂಟರ್. ಮೆಟಾ ಸೆಂಟರ್ ಅಂದ್ರೆ ಏನು, ದ ಪಾಯಿಂಟ್ ಆಟ್ ವಿಚ್ ದ ಬಾಡಿ ಸ್ಟಾರ್ಟ್ ಆಸಿಲೇಟಿಂಗ್. ಓಕೆ, ಸ್ಟೇಬಲ್ ಎದಕ್ಕಂದ್ರ ಪಾಯಿಂಟ್ ಎಂ ಅನ್ನೋದು ಜಿ ಮೇಲ್ಗಡೆ ಅದ, ಪಾಯಿಂಟ್ ಎಂ ಇಲ್ಲಿ ಅದ. ಮೆಟಾ ಸೆಂಟರ್ ಪಾಯಿಂಟ್ ಎಂ ಇಲ್ಲಿ ಅದ. ಅದ್ರ ಸಂಬಂಧ ಏನಾಗಿರ್ತದ, ಹಡಗು ಸ್ಟೇಬಲ್ ಆಗಿರ್ತದ, ಸೆಂಟರ್ ಆಫ್ ಗ್ರಾವಿಟಿಗಿಂತ ಮೇಲ್ಗಡೆ ಅದ. ಅನ್ಸ್ಟೇಬಲ್ ಯಾವಾಗ ಆಗಿರ್ತದ ಅಂದ್ರ ಪಾಯಿಂಟ್ ಎಂ ಈಸ್ ಬಿಲೋ ದ ಜಿ. ಓಕೆ, ಎಕ್ಸಾಂಪಲ್ ದಿಸ್ ಒನ್, ಮೆಟಾ ಸೆಂಟರ್ ಎಂಬುದು ಪಾಯಿಂಟ್ ಸೆಂಟರ್ ಆಫ್ ಗ್ರಾವಿಟಿಗಿಂತ ಕೆಳಗಡೆ ಇರ್ತದ, ಅವಾಗ ಅನ್ಸ್ಟೇಬಲ್ ಆಗಿರ್ತದ. ನ್ಯೂಟ್ರಲ್ ಯಾವಾಗ ಆಗಿರ್ತದ, ಪಾಯಿಂಟ್ ಎಂ ಈಸ್ ಅಟ್ ಜಿ. ಪಾಯಿಂಟ್ ಎಂ ಮತ್ತು ಜಿ ಒಂದೇ ಪಾಯಿಂಟ್ ದಾಗ ಅದ, ನೀರಿನ ಮೇಲ್ಗಡೆನ ಅದಾವ, ಅವಾಗ ಏನಾಗಿರ್ತದ, ನ್ಯೂಟ್ರಲ್ ಆಗಿರ್ತದ. ಓಕೆ, ಅದಕ್ಕೆ ಏನಂತಾರ, ನ್ಯೂಟ್ರಲ್ ಇಕ್ವಿಲಿಬ್ರಿಯಂ, ಸ್ಟೇಬಲ್ ಇಕ್ವಿಲಿಬ್ರಿಯಂ, ಅನ್ಸ್ಟೇಬಲ್ ಇಕ್ವಿಲಿಬ್ರಿಯಂ. ಇದು ಇಷ್ಟು ಸ್ಟೋರಿ ನಿಮ್ಮದು ಡೈಮೆನ್ಷನಲ್ ಅಂಡ್ ಮೋಡಲ್ ಅನಾಲಿಸಿಸ್. ಪ್ರಮೀಳಾ ಚವಾನ್, ಬೊಯನ್ಸಿ ಅಂದ್ರ ನೋಡು, ಬೊಯನ್ಸಿ ಫೋರ್ಸ್ ಮತ್ತು ಮೆಟಾ ಸೆಂಟರ್ ಡಿಸ್ಕಸ್ ಮಾಡತ್ತಿದ್ವಿ. ಬೊಯನ್ಸಿ ಅಂದ್ರೆ ಏನು, ನೀರಿಂದು ವೇಟು ಹೆಚ್ಚಿಗೆ ಇರ್ತದ, ಮನುಷ್ಯನ ವೇಟು ಕಮ್ಮಿ ಇರ್ತದ. ಮನುಷ್ಯನ ಅಟ್ಟೆ ಅಲ್ಲ, ಯಾವುದೇ ಒಂದು ವಸ್ತುವಿಂದು, ಯಾವುದೇ ಒಂದು ವಸ್ತುವಿನ ವೇಟು ಕಡಿಮೆ ಇರ್ತದ ಮತ್ತು ನೀರಿನ ವೇಟು ಹೆಚ್ಚಿಗೆ ಇರ್ತದ, ಅವಾಗ ನೀರಿನ ಮೇಲ್ಗಡೆ ತೇಲಾಡ್ತದ. ಓಕೆ, ಯಾವುದೇ ಒಂದು ವಸ್ತು ಆಗಿರ್ಬೋದು, ಹಡಗಾಗಿರ್ಬೋದು, ಯಾವುದೇ ಒಂದಾಗಿರ್ಬೋದು, ಅದು ಎದಕ್ ತೇಲಾಡ್ತದ ಅಂದ್ರ ನೀರಿನ ವೇಟ್ ಹೆಚ್ಚಿಗೆ ಇರ್ತದ ಮತ್ತು ಅದ್ರ ವೇಟು ಕಮ್ಮಿ ಇರ್ತದ. ಓಕೆ, ಅದ್ರ ಸಂಬಂಧ ವಸ್ತು ಮೇಲ್ಗಡೆ ತೇಲಾಡ್ತದ. ಆ ವಸ್ತುವಿಗೆ ಯಾವ್ದು ವೇಟೇಜ್ ಹಾಕಾಗ್ತದಲ್ಲ, ಆ ನೀರಿನ ವೇಟಿಗೆ ಏನಂತಾರ, ಬೊಯನ್ಸಿ ಫೋರ್ಸ್ ಅಂತಾರ. BUOYNC, ಬೊಯನ್ಸಿ ಅಂತಾರ. ಓಕೆ, ಇಲ್ಲಿ ಏನ್ ಹೇಳಿದ್ದೆ ನಾನು, ಒಬ್ಬದ ಪರ್ಸನ್ ವೇಟು 250 ನ್ಯೂಟನ್ ಅದ ಎಲ್ಲಿ ಮೇಲ್ಗಡೆ, ಅದ್ರ ನೀರಾಗ ಎಷ್ಟದ 600 ನ್ಯೂಟನ್ ಅದ. ಓಕೆ, ಹಂಗಾಗಿ ನಾವು ಒಂದು ಫಾರ್ಮುಲಾ ಏನದ, ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ದ ಏರ್ ಮೈನಸ್ ವೇಟ್ ಆಫ್ ದ ಆಬ್ಜೆಕ್ಟ್ ಇನ್ ದ ವಾಟರ್. 600 ಮೈನಸ್ 250 ಏನಾಯ್ತು, 350 ಆಯ್ತು. ಓಕೆ, 350 ಏನದು ಬಾಯಂಟ್ ಫೋರ್ಸ್.
ನೀರಿನ ಫೋರ್ಸ್ ಎಷ್ಟು 350 ನ್ಯೂಟನ್, ಅದರ ಮನುಷ್ಯನ ವೇಟ್ ಎಷ್ಟಾದ 250 ಅದ. ಯಾವ್ದು ಹೆಚ್ಚಾಯ್ತು 350 ಹೆಚ್ಚಾಯ್ತು, ಅದ್ರ ಸಂಬಂಧ ಅವನು ನೀರಿನ ಮೇಲ್ಗಡೆ ತೇಲಾಡ್ತಾನ. ಸಿಂಪಲ್. ಮತ್ತು ಸೇಫ್. ಸೇಫ್ ಇಂಪಾರ್ಟೆಂಟ್ ಎದಕ್ಕೆ ಇರ್ತದ ಅಂದ್ರೆ, ಸೇಫ್ ಹೆಂಗಿರ್ಬೇಕು, ಒಂದು ಸಿಪ್ ಸೇಫ್ ಆಗಿರ್ಬೇಕು, ಅಥವಾ ಅದು ಬ್ರಾಡರ್ ಸೇಫ್ ಆಗಿರ್ಬೇಕು, ದೊಡ್ಡದಾಗಿರ್ಬೇಕು ಸೇಫ್. ಬ್ರಾಡರ್ ಇದ್ರೆ ಏನಾಗ್ತದೆ, ನೀರಿನ ಮೇಲ್ಗಡೆ ತೇಲಾಡ್ಲಿಕ್ಕೆ ಈಸಿ ಆಗ್ತದೆ. ಎಕ್ಸಾಂಪಲ್ ಟೈಟಾನಿಕ್ ಸಿಪ್, ಎಕ್ಸಾಂಪಲ್ ಇವ್ ನೋಡ, ಇಂಥ ಸೇಫ್ ಆಗಿರ್ಬೇಕು. ಇವು ಏನಾಗ್ತಾವ, ನೀರಿನ ಮೇಲ್ಗಡೆ ತೇಲಾಡ್ತಾವ. ಎದಕ್ಕಂದ್ರ ಮಾಸು ಕಡಿಮೆ ಇರ್ತದ, ಡೆನ್ಸಿಟಿ ಕಡಿಮೆ ಇರ್ತದ, ಅದ್ರ ಸಂಬಂಧ ಫ್ಲೋಟ್ ಆಗ್ತದ. ಅದೇ ಮಾಸು ಹೆಚ್ಚಿಗಿತ್ತು, ಡೆನ್ಸಿಟಿ ಹೆಚ್ಚಿತ್ತು, ಅದ್ರ ಸಂಬಂಧ ಏನಾಗ್ತದ, ಮುಣುಗ್ತದ. ಮೇನ್ ಅಂದ್ರೆ ಏನು, ನೀರಿನ ವೇಟು ಕಡಿಮೆ ಇರಬೇಕು, ಇದು ಹಡಗಿನ ವೇಟು ಹೆಚ್ಚಿಗಿರ್ಬೇಕು. ಅದಕ್ಕೆ ಏನಂತಾರ ಬಾಯನ್ಸಿ ಫೋರ್ಸ್. 3 ರೀಸನ್ ಕೊಟ್ಟೆ ನಿಮ್ಗೆ. ಒಂದು ಲೆಸ್ ಡೆನ್ಸ್ ಇರ್ತದ, ಅಂದ್ರೆ ಡೆನ್ಸಿಟಿ ಕಡಿಮೆ ಇರ್ತದ ವಸ್ತುವಿಂದು, ಅದ್ರ ಸಂಬಂಧ ಮೇಲ್ಗಡೆ ತೇಲಾಡ್ತದ. ವೇಟ್ ಕಡಿಮೆ ಇರ್ತದ, ಅದ್ರ ಸಂಬಂಧ ತೇಲಾಡ್ತದ. ಆಮೇಲೆ ಸೇಫು ಸ್ಪ್ರೆಡ್ ಆಗಿರ್ಬೇಕು ಎಲ್ಲಾ ಕಡೆ, ಅದ್ರ ಸಂಬಂಧ ಅದು ತೇಲಾಡ್ತದ. ಓಕೆ. ಓಕೆ, ಸ್ಟಡಿ ಮಾಡ್ರಿ.